ಹಾಯ್ ಹಲೋ ಸ್ಪರ್ಧಾರ್ಥಿಗಳೇ, ನಾನು ನಿಮ್ಮ ಪ್ರೀತಿಯ ರಮೇಶ್ ವಾಗ್ಮೋಡೆ. ಈಗಾಗಲೇ ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಈ ಒಂದು ಶಿಕ್ಷಕರ ಹುದ್ದೆಗೆ ಕಾಲ್ಫಾರ್ಮ್ ಮಾಡಲಾಗಿದೆ. ಈ ಒಂದು ಹುದ್ದೆಗಳಿಗೆ ಸಮಾಜ ವಿಜ್ಞಾನದಿಂದ ಹಲವಾರು ಪ್ರಶ್ನೆಗಳನ್ನು ಕೇಳ್ತಾರೆ ಅನ್ನೋದು ನಿಮಗೆಲ್ಲರಿಗೂ ಗೊತ್ತೇ ಇದೆ. ಹಾಗಾಗಿ ನಾವು ಈ 6ನೇ ತರಗತಿಯ ಮೊದಲ ಅಧ್ಯಾಯವಾಗಿರ್ತಕ್ಕಂಥ ಇತಿಹಾಸದ ಪರಿಚಯ ಮತ್ತು ಆರಂಭಿಕ ಸಮಾಜದ ಮೇಲೆ ಬರ್ತಕ್ಕಂಥ ಒಂದು ಪ್ರಶ್ನೆಗಳ ಬಗ್ಗೆ ಬಹು ಆಯ್ಕೆ ಪ್ರಶ್ನೆಗಳನ್ನು ತೆಗೆದುಕೊಂಡು ನಾನು ನಿಮ್ಮ ಮುಂದೆ ಬಂದಿದ್ದೀನಿ. ಅವುಗಳನ್ನ ಚರ್ಚೆ ಮಾಡ್ತಾ ಹೋಗೋಣ. ಇನ್ನೂ ಕೂಡ ನೀವು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮೊದಲು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಅದರ ಪಕ್ಕದಲ್ಲಿರತಕ್ಕಂಥ ಬೆಲ್ ಬಟನ್ ಅನ್ನು ಒತ್ತಿ. ಹಾಗೆ ನಮ್ಮ ವಿಡಿಯೋ ಇಷ್ಟ ಆಯ್ತಪ್ಪ ಅಂದ್ರೆ ಕೊನೆಗೆ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ. ಬನ್ನಿ ವಿದ್ಯಾರ್ಥಿಗಳೇ, ಸ್ಪರ್ಧಾರ್ಥಿಗಳೇ, ಈ ಒಂದು ಪಾಠದ ಮೇಲೆ ಬರತಕ್ಕಂಥ ಒಂದು ಬಹು ಆಯ್ಕೆಯ ಪ್ರಶ್ನೆಗಳನ್ನ ನಾವು ಚರ್ಚಿಸ್ತಾ ಹೋಗೋಣ. ನೋಡಿ, ಈ ಒಂದು ಮೊದಲನೆಯ ಪ್ರಶ್ನೆ, ಇತಿಹಾಸದ ಪಿತಾಮಹ ಅಥವಾ ತಂದೆ ಎಂದು ಯಾರನ್ನು ಕರೆಯುತ್ತಾರೆ ಅಂತಕ್ಕಂಥದ್ದು ಮೊದಲ ಪ್ರಶ್ನೆ. ಇತಿಹಾಸದ ಪಿತಾಮಹ ಅಂತೇಳಿ ಯಾರು ಕರೀತಾರೆ ವಿದ್ಯಾರ್ಥಿಗಳೇ? ಉತ್ತರನ ಆಲ್ರೆಡಿ ಇಲ್ಲಿ ತೋರಿಸ್ತಾ ಇದೀವಿ. ಹೆರೋಡೋಟಸ್ ಅಂತಕ್ಕಂಥವನ್ನ ಇತಿಹಾಸದ ಪಿತಾಮಹ ಅಂತ ಕರಿತೀವಿ. ಇನ್ನು ಇಲ್ಲಿ ಪ್ಲೇಟೋ ಅಂತ ಇದೆ, ಇಲ್ಲಿ ಅರಿಸ್ಟಾಟಲ್ ಅಂತಿದೆ, ಸೊಕ್ರಟಿಸ್ ಅಂತಿದೆ. ಈ ಮೂರು ಜನರಿಗೆ ನಾವೇನ್ ಕರಿತೀವಿ ಅಂದ್ರೆ ಈ ಒಂದು ಗ್ರೀಕ್ ನ ತತ್ವಜ್ಞಾನಿಗಳು ಅಂತ ಕರಿತೀವಿ. ಇಲ್ಲಿ ಅರಿಸ್ಟಾಟಲ್ಗೆ ನಾವು ರಾಜ್ಯಶಾಸ್ತ್ರದ ಪಿತಾಮಹ ಅಂತ ಕೂಡ ಕರಿತೀವಿ. ಏನ್ ಕರಿತೀವಿ ವಿದ್ಯಾರ್ಥಿಗಳೇ? ರಾಜ್ಯಶಾಸ್ತ್ರದ ಪಿತಾಮಹ ಅಂತ ನಾವೇನು ಕರಿತೀವಿ? ಅರಿಸ್ಟಾಟಲ್ ಮಹಾಶಯನಿಗೆ ಕರಿತೀವಿ, ಇದು ರಾಜ್ಯಶಾಸ್ತ್ರದ ಪಿತಾಮಹ. ಇನ್ನ ಎರಡನೇ ಪ್ರಶ್ನೆ ನೋಡಿ ವಿದ್ಯಾರ್ಥಿಗಳೇ, ಶಾಸಕ ಪೂರ್ವ 261ರಲ್ಲಿ ಪಾಟಲಿಪುತ್ರದಲ್ಲಿ ಅಶೋಕನೆಂಬ ರಾಜನು ಕಳಿಂಗ ರಾಜ್ಯದ ಮೇಲೆ ಯುದ್ಧ ಮಾಡಿದನು ಎಂಬುದು ಯಾವುದಕ್ಕೆ ಉದಾಹರಣೆ? ತುಂಬಾ ಒಂದು ಮುಖ್ಯವಾಗಿರ್ತಕ್ಕಂಥ ಪ್ರಶ್ನೆ ವಿದ್ಯಾರ್ಥಿಗಳೇ. 261ರಲ್ಲಿ ಅಶೋಕ ಅಂತಕ್ಕಂಥ ಮಹಾಶಯ ಈ ಕಳಿಂಗ ಅಂತಕ್ಕಂಥ ರಾಜ್ಯದ ಮೇಲೆ ಆಕ್ರಮಣ ಮಾಡಿದ, ಯುದ್ಧ ಮಾಡಿದ ಅಂತಕ್ಕಂಥದ್ದು ಯಾವುದಕ್ಕೆ ಉದಾಹರಣೆ? ನೋಡಿ ವಿದ್ಯಾರ್ಥಿಗಳೇ, ಒಂದು ಆಪ್ಷನ್ಗಳು ಕತೆ ಅಂತ ಇದೆ, ಇತಿಹಾಸ ಅಂತ ಇದೆ, ದಂತಕಥೆ ಅಂತ ಇದೆ, ಕಾವ್ಯ ಅಂತ ಇದೆ. ಆದ್ರೆ ಇಲ್ಲಿ ಸರಿಯಾದ ಉತ್ತರ ಯಾವುದಿದೆ? ಇತಿಹಾಸ ಅಂತ ಕರಿತೀವಿ. ಯಾಕಂದ್ರೆ ಈ ಶಾಸಕ ಪೂರ್ವ 261 ಅಂತ ಮೆನ್ಷನ್ ಮಾಡಿದ್ದಾರೆ. ಒಂದು ಇಸ್ವಿನ ಕೊಟ್ಟಾರಪ್ಪ ಅಂತಂದ್ರೆ ಅದರ ಬಗ್ಗೆ ಪುರಾವೆಗಳು ಲಭ್ಯ ಇದಾವೆ, ಅದರ ಬಗ್ಗೆ ಸಾಕ್ಷ್ಯಾಧಾರಗಳು ಲಭ್ಯ ಇದಾವೆ. ಹಾಗಾಗಿ ಇದಕ್ಕೆ ನಾವೇನ್ ಕರಿತೀವಿ? ಇತಿಹಾಸಕ್ಕೆ ಇದು ಉದಾಹರಣೆ ಆಗೈತಿ. ಈ ದಂತಕಥೆ ಆಗಿತ್ತಪ್ಪ ಅಂತಂದ್ರೆ ಈ ಒಂದು ಅದ್ರ ಬಗ್ಗೆ ಹೇಳ್ತಕ್ಕಂಥದ್ದು. ಅಶೋಕ್ ಅಂತಕ್ಕಂಥ ಒಬ್ಬ ರಾಜ ಇದ್ದ, ಅವನು ಯುದ್ಧ ಮಾಡಿದ್ದ ಅಂತಕ್ಕಂಥ ಸುಮ್ಮನೆ ಬಾಯಿಯಿಂದ ಬಂದಿರೋ ಅದು ಇವು ದಂತಕಥೆಗಳು, ಲಾವಣಿಗಳು, ಜನಪದಗಳು ಅಂತ ಕರಿತೀವಿ. ಆದ್ರೆ ಶಾಸಕ ಪೂರ್ವ 261 ಅಂತ ಕೊಟ್ಟಿರೋದ್ರಿಂದ ಇದು ಒಂದು ಇತಿಹಾಸಕ್ಕೆ ಉದಾಹರಣೆ ಆಗುತ್ತೆ ಸ್ಪರ್ಧಾರ್ಥಿಗಳೇ. ಮುಂದೆ ಇರ್ತಕ್ಕಂಥ ಮೂರನೆಯ ಪ್ರಶ್ನೆ ಯಾವ್ದಪ್ಪ ಅಂದ್ರೆ, ಇತಿಹಾಸದ ಆಧಾರಗಳಲ್ಲಿ ಮುಖ್ಯವಾಗಿ ಎಷ್ಟು ವಿಧಗಳಿವೆ ಅಂತಕ್ಕಂಥ ಒಂದು ಪ್ರಶ್ನೆ. ಇತಿಹಾಸದ ಆಧಾರಗಳಲ್ಲಿ 2 ವಿಧಗಳನ್ನ ಮಾಡ್ತೀವಿ ವಿದ್ಯಾರ್ಥಿಗಳೇ. ಒಂದು ಸಾಹಿತ್ಯಿಕ ಆಧಾರ, ಇನ್ನೊಂದು ಪುರಾತತ್ವ ಆಧಾರ ಅಂತಕ್ಕಂಥದ್ದು. ಸಾಹಿತ್ಯಿಕ ಆಧಾರ ಅಂದ್ರೆ ಲಿಖಿತವಾಗಿರ್ತಕ್ಕಂಥ ದಾಖಲೆಗಳು ಲಭ್ಯ ಇರತಕ್ಕಂಥ ಆಧಾರಕ್ಕೆ ಗ್ರಂಥಗಳ ಮೂಲಕ, ಸಾಹಿತ್ಯಗಳ ಮೂಲಕ ಇರತಕ್ಕಂಥದ್ದು ಸಾಹಿತ್ಯಿಕ ಆಧಾರ ಅಂತ ಕರಿತೀವಿ. ಇನ್ನ ಲಿಖಿತ ಆಧಾರಗಳು ಲಭ್ಯ ಇಲ್ಲದೆ ಇರತಕ್ಕಂಥ ಕಾಲಾವಧಿಯ ಈ ನಾಣ್ಯಗಳಾಗಿರ್ಬೋದು, ಶಾಸನಗಳಾಗಿರ್ಬೋದು, ಸ್ಮಾರಕಗಳಾಗಿರ್ಬೋದು, ಯಾವುದೇ ಕಟ್ಟಡ ಆಗಿರ್ಬೋದು, ಅವೆಲ್ಲವೂ ಕೂಡ ನಾವೇನ್ ಕರಿತೀವಿ? ಪುರಾತತ್ವ ಆಧಾರಗಳು ಅಂತೇಳಿ ಕರಿತೀವಿ. ಇನ್ನ 4ನೇ ಪ್ರಶ್ನೆ, ಬಾಯಿಯಿಂದ ಬಾಯಿಗೆ ಹರಿದು ಬಂದಿರುವ ಸಂಗತಿಗಳನ್ನ ಏನೆಂದು ಕರೆಯುತ್ತಾರೆ? ಸ್ಪರ್ಧಾರ್ಥಿಗಳು ನೋಡ್ರಿ, ಇಲ್ಲಿ ಆಪ್ಷನ್ ಒಂದು ಲಿಖಿತ ಸಾಹಿತ್ಯ ಅಂತ ಕೊಟ್ಟಿದ್ದಾರೆ, ಇನ್ನೊಂದು ಪುರಾತತ್ವ, ಇನ್ನೊಂದು ಸಾಹಿತ್ಯ, ಇನ್ನೊಂದು ಶಾಸನ ಅಂತ ಕೊಟ್ಟಿದ್ದಾರೆ. ಈ ಒಂದು ಬಾಯಿಯಿಂದ ಬಾಯಿಗೆ ಹರಿದು ಬಂದಿರತಕ್ಕಂಥ ಒಂದು ಸಂಗತಿಗಳಿಗೆ ನಾವೇನ್ ಕರಿತೀವಿ? ಈ ಒಂದು ಮೌಖಿಕ ಸಾಹಿತ್ಯ ಅಂತ ಕರಿತೀವಿ ವಿದ್ಯಾರ್ಥಿಗಳೇ. ಯಾವುದು? ಮೌಖಿಕ ಸಾಹಿತ್ಯ ಅಂತ ಕರಿತೀವಿ. ಇನ್ನು ಈ ಶಾಸನ ಅಂತಕ್ಕಂಥದ್ದು ಒಂದು ಪುರಾತತ್ವ ಆಧಾರಕ್ಕೆ ಉದಾಹರಣೆ ಆಗಿದೆ. ಪುರಾತತ್ವ ಆಧಾರ ಅಂದ್ರೆ ಹೇಳಿದೆ, ಯಾವುದೇ ರೀತಿಯಾಗಿರ್ತಕ್ಕಂಥ ಲಿಖಿತ ದಾಖಲೆಗಳು ಲಭ್ಯವಿಲ್ಲದ ಕಾಲದಲ್ಲಿ ಈ ಶಾಸನಗಳು, ನಾಣ್ಯಗಳು, ಈ ಉತ್ಖನಗಳಿಂದ ಕಂಡು ಬಂದಿರತಕ್ಕಂಥ ವಸ್ತುಗಳನ್ನೇ ಪುರಾತತ್ವ ಆಧಾರಗಳು ಅಂತ ಕರಿತೀವಿ. ಇನ್ನ ಲಿಖಿತ ಸಾಹಿತ್ಯ ಅಂದ್ರೆ ಗೊತ್ತಿದೆ, ಆ ಬರವಣಿಗೆ ಮೂಲಕ ದಾಖಲೆಗಳ ಲಭ್ಯವಾಗಿರೋದು ಲಿಖಿತ ಸಾಹಿತ್ಯವಾಗಿರ್ತದೆ ಸ್ಪರ್ಧಾರ್ಥಿಗಳೇ. ಮುಂದಿನ ಪ್ರಶ್ನೆ, ಕೆಳಗಿನವುಗಳಲ್ಲಿ ಮೌಖಿಕ ಸಾಹಿತ್ಯಕ್ಕೆ ಉದಾಹರಣೆ ಯಾವುದು ಅಂತ ಇದೆ. ಮೌಖಿಕ ಸಾಹಿತ್ಯಕ್ಕೆ ಉದಾಹರಣೆ ಯಾವುದಪ್ಪ ಅಂದ್ರೆ ಆಪ್ಷನ್ ಎ ಶಾಸನಗಳು, ನಾಣ್ಯಗಳು, ಆಪ್ಷನ್ ಸಿ ಜನಪದ ಗೀತೆ, ಕತೆ ಅಂತ ಕೊಟ್ಟಿದ್ದಾರೆ, ಆಪ್ಷನ್ ಡಿ ಸ್ಮಾರಕಗಳು ಅಂತ ಕೊಟ್ಟಿದ್ದಾರೆ. ಆದ್ರೆ ಇಲ್ಲಿ ಸರಿಯಾದ ಉತ್ತರ ಯಾವಾಗಿದೆ ಅಂದ್ರೆ ಜನಪದ ಗೀತೆ ಅಥವಾ ಕತೆ ಅಂತ ಕರಿತೀವಿ. ಯಾಕಂದ್ರೆ ಮೌಖಿಕ ಸಾಹಿತ್ಯ ಅಂತ ಆಲ್ರೆಡಿ ಇದೆ. ಬಾಯಿಯಿಂದ ಬಾಯಿಗೆ, ತಲೆಮಾರಿನಿಂದ ತಲೆಮಾರಿಗೆ ಮುಂದುವರೆದು ಬಂದಿರತಕ್ಕಂಥ ಒಂದು ಸಾಹಿತ್ಯಕ್ಕೆ ನಾವೇನು ಕರಿತೀವಿ? ಮೌಖಿಕ ಸಾಹಿತ್ಯ ಅಂತೇಳಿ ಕರಿತೀವಿ. ಸ್ಪರ್ಧಾರ್ಥಿಗಳಿಗೆ ಮುಂದಿನ ಪ್ರಶ್ನೆ, ಹಿಂದಿನ ಮಾನವರು ನಿರ್ಮಿಸಿದ ಮತ್ತು ಬಳಸಿದ ಭೌತಿಕ ವಸ್ತುಗಳ ಅವಶೇಷಗಳನ್ನು ಏನೆಂದು ಕರೆಯುತ್ತೇವೆ? ಹಿಂದಿನ ಕಾಲದಲ್ಲಿ ಮಾನವರು ಬಳಕೆ ಮಾಡಿರ್ತಕ್ಕಂಥ ಮಡಿಕೆ, ಕುಡಿಕೆ ಆಗಿರ್ಬೋದು, ಅವ್ರು ಬಳಕೆ ಮಾಡಿರ್ತಕ್ಕಂಥ ವಸ್ತುಗಳು ಯಾವುದೇ ಇರಲಿ, ಅವುಗಳಿಗೆ ಏನಂತ ಕರಿತೀವಪ್ಪ ಅಂದ್ರೆ ಪುರಾತತ್ವ ಆಧಾರಗಳು ಅಂತೇಳಿ ಕರಿತೀವಿ. ಯಾಕೆ ಸಾಹಿತ್ಯಿಕ ಆಧಾರ ಅಂತ ಕರೆಯಂಗಿಲ್ಲ ಅಂದ್ರೆ ಅವು ಲಿಖಿತವಾಗಿರ್ತಕ್ಕಂಥ ದಾಖಲೆ ಇರಂಗಿಲ್ಲ, ಬುಕ್ಗಳು ಇರಂಗಿಲ್ಲ. ಆದ್ರೆ ಅವ್ರು ಬಳಕೆ ಮಾಡಿರ್ತಕ್ಕಂಥ ಮಡಿಕೆ, ಕುಡಿಕೆ ಆಗಿರ್ಬೋದು, ಅವ್ರು ಕಟ್ಟಿರ್ತಕ್ಕಂಥ ಸ್ಮಾರಕಗಳಾಗಿರ್ಬೋದು, ಕಟ್ಟಡಗಳಾಗಿರ್ಬೋದು, ಅವೆಲ್ಲವೂ ನಾವೇನ್ ಕರಿತೀವಿ? ಪುರಾತತ್ವ ಆಧಾರಗಳು ಅಂತೇಳಿ ಕರಿತೀವಿ. ನೋಡಿ ವಿದ್ಯಾರ್ಥಿ ಸ್ಪರ್ಧಾರ್ಥಿಗಳೇ, ಭೂಮಿಯ ಒಳಗೆ ಹುದುಗಿ ಹೋಗಿರುವ ಅವಶೇಷಗಳಿಗೆ ನಾವೇನಂತ ಕರಿತೀವಿ ಅಂತಕ್ಕಂಥ ಒಂದು ಪ್ರಶ್ನೆ ಐತಿ. ಭೂಮಿಯೊಳಗೆ ಮುಚ್ಚಿ ಹೋಗಿರ್ತಕ್ಕಂಥ ಒಂದು ಅವಶೇಷಗಳನ್ನ ನಾವೇನ್ ಕರಿತೀವಿ? ಒಂದು ಉತ್ಖನನ ಅಂತ ಹೇಳಿ ಕರಿತೀವಿ. ಯಾಕಂದ್ರೆ ಈ ಉತ್ಖನನ ಅಂದ್ರೆ ಏನು? ಭೂಮಿಯೊಳಗಿರ್ತಕ್ಕಂಥ ಈ ಒಂದು ಹಿಂದಿನ ಕಾಲದ ವಸ್ತುಗಳನ್ನ ತೆಗೆಯಲು ಕಲಿಗಿರ್ತಕ್ಕಂಥ ವೈಜ್ಞಾನಿಕವಾದ ಭೂ ಅಗೆತವನ್ನು ನಾವೇನ್ ಕರಿತೀವಿ?
ಉತ್ಖನನ ಅಂತೇಳಿ ಕರಿತೀವಿ. ಇನ್ನು ಸಮೀಕ್ಷೆ ಅಂದ್ರೆ ನಿಮ್ಗೆ ಗೊತ್ತೇ ಇದೆ, ಒಂದು ಅಂದಾಜೊಂದ ವರದಿಯನ್ನು ಕೊಡೋದು. ಇನ್ನು ಶೋಧನೆ ಅಂತಕ್ಕಂಥದ್ದು ಸಂಶೋಧನೆ ಮಾಡೋದಾಗಿರುತ್ತೆ. ಇನ್ನು ಕೃಷಿ ಅಂತಕ್ಕಂಥ ಇಲ್ಲಿ ಬರೋದಿಲ್ಲ ನೋಡಿ ವಿದ್ಯಾರ್ಥಿಗಳೇ. ಇನ್ನು ಮುಂದಿನ ಪ್ರಶ್ನೆ, ಅಕ್ಷರಗಳ ಪರಿಚಯವಿಲ್ಲದ ಕಾಲಘಟ್ಟವನ್ನ ಏನೆಂದು ಕರಿತೇವೆ? ನಾವು ಅಕ್ಷರಗಳ ಪರಿಚಯ ಇಲ್ಲದಿರ್ತಕ್ಕಂಥ ಕಾಲಕ್ಕೆ ಏನ್ ಕರಿತೀವಪ್ಪ ಅಂದ್ರೆ ಪ್ರಾಗೈತಿಹಾಸಿಕ ಕಾಲ ಅಂತ ಕರಿತೀವಿ. ನೋಡ್ರಿ, ಇತಿಹಾಸವನ್ನು 3 ಭಾಗಗಳಾಗಿ ಮಾಡ್ತೀವಿ. ಒಂದು ಇತಿಹಾಸದ ಪೂರ್ವ ಕಾಲ, ಇನ್ನೊಂದು ಇತಿಹಾಸದ ಸಮೀಪದ ಕಾಲ, ಇನ್ನೊಂದು ಇತಿಹಾಸ ಕಾಲ ಅಂತೇಳಿ. ಅದರಲ್ಲಿ ಮುಂದಿನ ಯಾವ್ದಪ್ಪ ಅಂದ್ರೆ ಈ ಅಕ್ಷರಗಳ ಪರಿಚಯ ಇಲ್ಲದಿರತಕ್ಕಂಥ ಕಾಲಘಟ್ಟಕ್ಕೆ ಪ್ರಾಗೈತಿಹಾಸಿಕ ಕಾಲ ಅಂತೇಳಿ ಕರಿತಾ ಇದ್ದೀವಿ ಸ್ಪರ್ಧಾರ್ಥಿಗಳೇ. ಮುಂದಿನ ಪ್ರಶ್ನೆ, ಯಾವ ಕಾಲಘಟ್ಟದಲ್ಲಿ ಅಕ್ಷರಗಳ ತಿಳುವಳಿಕೆ ಇದ್ದು ಅವುಗಳನ್ನು ಇಂದು ಓದಲು ಸಾಧ್ಯವಾಗಿಲ್ಲವೋ ಅದನ್ನು ಏನೆಂದು ಕರೆಯುತ್ತಾರೆ? ಅಲ್ಲಿ ಆಗಿನ ಕಾಲದಲ್ಲಿರ್ತಕ್ಕಂಥ ಒಂದು ಜನರಿಗೆ ಈ ಒಂದು ಅಕ್ಷರಗಳ ಒಂದು ತಿಳುವಳಿಕೆ ಇತ್ತು, ಆದ್ರೆ ಅವುಗಳನ್ನು ಓದಲು ಸಾಧ್ಯವಾಗಿರಲಿಲ್ಲ. ಆ ಕಾಲಘಟ್ಟಕ್ಕೆ ಏನ್ ಕರಿತೀವಿ ನಾವು? ಇತಿಹಾಸದ ಪೂರ್ವಭಾವಿ ಕಾಲ ಅಂತೇಳಿ ಕರಿತೀವಿ. ಅಂದ್ರೆ ಏನು? ಲಿಖಿತ ದಾಖಲೆಗಳು ನಮ್ಗೆ ಗೊತ್ತಿತ್ತು, ಲಭ್ಯವಾಗಿತ್ತು, ಆದ್ರೆ ಅವ್ರು ಓದಕ್ ಬರ್ತಿರ್ಲಿಲ್ಲ. ಆ ಕಾಲಘಟ್ಟಕ್ಕೆ ಪೂರ್ವಭಾವಿ ಇತಿಹಾಸ ಕಾಲ ಅಂತ ಕೂಡ ಕರಿತೀವಿ. ಇನ್ನ 10ನೆಯ ಪ್ರಶ್ನೆ, ಹರಪ್ಪ ನಾಗರಿಕತೆಯ ಕಾಲವು ಯಾವ ಕಾಲಘಟ್ಟಕ್ಕೆ ಸೇರಿತಿ? ಇಲ್ಲಿ ಇತಿಹಾಸ ಪೂರ್ವ ಕಾಲ, ಆಮೇಲೆ ಇತಿಹಾಸ ಸಮೀಪ ಕಾಲ ಅಂತ 3 ಭಾಗ ಮಾಡಿವಿ. ಅದರಲ್ಲಿ ಈ ಹರಪ್ಪ ನಾಗರಿಕತೆ ಯಾವ ಕಾಲಾವಧಿಗೆ ಸಂಬಂಧಪಟ್ಟೈತೆ ಅಂತಂದ್ರೆ ಅದು ಇತಿಹಾಸ ಪೂರ್ವಭಾವಿ ಕಾಲ. ಯಾಕಂದ್ರೆ ಅಲ್ಲಿ ಲಿಖಿತ ದಾಖಲೆಗಳ ಲಭ್ಯವಾಗಿದ್ದು ಅವುಗಳ ಬರವಣಿಗೆ ಕಲೆ ಗೊತ್ತಿತ್ತು, ಆದ್ರೆ ಅಲ್ಲಿ ನಮ್ಗೆ ಓದಲು ಬರ್ತಿರ್ಲಿಲ್ಲ. ಹಾಗಾಗಿ ಅದು ಇತಿಹಾಸ ಪೂರ್ವಭಾವಿ ಕಾಲ ಅಂತೇಳಿ ನಾವೇನ್ ಮಾಡ್ತೀವಿ? ಕರಿತೀವಿ ಸ್ಪರ್ಧಾರ್ಥಿಗಳೇ. ಇನ್ನು 11ನೆಯ ಪ್ರಶ್ನೆ, ಯಾವ ಕಾಲಘಟ್ಟದಲ್ಲಿ ಅಕ್ಷರ ಪರಿಚಯವಿರುವುದು ಮತ್ತು ಆ ಅಕ್ಷರಗಳನ್ನು ಇಂದು ಓದಲಾಗುವುದು ಆ ಕಾಲವನ್ನು ಏನೇನು ಕರಿತೀವಪ್ಪ ಅಂತಂದ್ರೆ ಒಂದು ಇತಿಹಾಸ ಕಾಲ ಅಂತ ಕರಿತೀವಿ ಸ್ಪರ್ಧಾರ್ಥಿಗಳು. ಯಾಕಂದ್ರೆ ನಮ್ಗೆ ಓದಲು ಕೂಡ ಬರ್ತದೆ, ಇವತ್ತು ಬರೆಯಲು ಕೂಡ ಬರ್ತದೆ. ಹಾಗಾಗಿ ಇದು ಇತಿಹಾಸದ ಒಂದು ಕಾಲ. ಇನ್ನ 12ನೇ ಪ್ರಶ್ನೆ, ಮಾನವರ ಇತಿಹಾಸದಲ್ಲಿ ಪ್ರಾಗೈತಿಹಾಸಿಕ ಕಾಲವು ಸುಮಾರು ಎಷ್ಟು ಶೇಕಡಾವಾರು ಕಾಲಾವಧಿಯನ್ನು ಹೊಂದಿತ್ತು? ಈ ಒಂದು ಇತಿಹಾಸ ಕಾಲಾವಧಿಯಲ್ಲಿ ಏನಂತಂದ್ರೆ ಪ್ರಾಗೈತಿಹಾಸಿಕ ಕಾಲ ಎಷ್ಟು ಪ್ರಮಾಣದಲ್ಲಿ ಇತ್ತಪ್ಪ ಅಂದ್ರೆ ಅದು 99.9%, ಎಷ್ಟು 99.9% ಇತ್ತು, ಪ್ರಾಗೈತಿಹಾಸಿಕ ಕಾಲವೇ ಇತ್ತು. ಇನ್ನು ಮುಂದಿನ ಪ್ರಶ್ನೆ, ಪ್ರಾಗೈತಿಹಾಸಿಕ ಕಾಲದಲ್ಲಿ ಬರುವ 3 ಹಂತಗಳಲ್ಲಿ ಮೊದಲನೆಯದು ಯಾವುದು ಅಂತಂದ್ರೆ ಅದು ಹಳೆಯ ಶಿಲಾಯುಗ. ನಾವು ಪ್ರಾಗೈತಿಹಾಸಿಕ ಕಾಲವನ್ನು 3 ವಿಭಾಗಗಳು ಮಾಡ್ತೀವಿ. ಒಂದು ಹಳೆಯ ಶಿಲಾಯುಗ, ಎರಡನೇದು ಮಧ್ಯ ಶಿಲಾಯುಗ, ಇನ್ನೊಂದು ನವಶಿಲಾಯುಗ ಅಂತಕ್ಕಂಥ ಒಂದು 3 ವಿಧಾನವಾಗಿ ಮಾಡ್ತೀವಿ. ಅದರಲ್ಲಿ ಮೊದಲನೇದು ಈ ಹಳೆಯ ಶಿಲಾಯುಗ ಅಂದ್ರೆ ಏನ್ ಅರ್ಥ ಕೊಡ್ತದಪ್ಪ, ಇದು ಹೆಂಗ್ ಉಗಮ ಆಯ್ತಂದ್ರೆ ಹಳೆಯ ಶಿಲಾಯುಗ ಅಂತಕ್ಕಂಥ ಪ್ಯಾಲಿಯೋಲಿಥಿಕ್ ಅಂತಕ್ಕಂಥ ಪದ ಮಾತು. ಯಾವುದು? ಹಳೆಯ ಶಿಲಾಯುಗವು ಪ್ಯಾಲಿಯೋಲಿಥಿಕ್ ಅಂತಕ್ಕಂಥ ಒಂದು ಪದವನ್ನು ಬಂತಿ. ಇಲ್ಲಿ ಪ್ಯಾಲಿಯೋ ಅಂದ್ರೆ ಏನು? ಹಳೆಯ ಅಂತಕ್ಕಂಥ ಒಂದು ಅರ್ಥವನ್ನು ಕೊಡ್ತದೆ. ಲಿಥಿಕ್ ಅಂತಂದ್ರೆ ಶಿಲೆ ಅಂತಕ್ಕಂಥ ಒಂದು ಅರ್ಥ ಕೊಡ್ತದೆ. ಪ್ಯಾಲಿಯೋಲಿಥಿಕ್ ಅಂತಂದ್ರೆ ಹಳೆಯ ಶಿಲೆ ಅಂತಕ್ಕಂಥ ಒಂದು ಅರ್ಥ ಕೊಡ್ತದ. ಹಳೆಯ ಶಿಲಾಯುಗ ಅಂತ ಕರಿತೀವಿ. ಇನ್ನ ಈ ಮಧ್ಯ ಶಿಲಾಯುಗ ಅಂತಕ್ಕಂಥದ್ದು ಒಂದು ಮೆಸೋಲಿಥಿಕ್ ಅಂತಕ್ಕಂಥ ಒಂದು ಪದ ಐತಿ. ಮೆಸೋ ಅಂದ್ರೆ ಮಧ್ಯೆ, ಲಿಥಿಕ್ ಅಂದ್ರೆ ಶಿಲೆ ಅಂತ ಅರ್ಥ. ಇನ್ನೊಂದು ಯಾವ್ದಪ್ಪ ಅಂದ್ರೆ ನವಶಿಲಾಯುಗ ಅಂತ ಕರಿತೀವಿ ವಿದ್ಯಾರ್ಥಿಗಳೇ. ನವ ಅಂತಂದ್ರೆ ನಿಯೋಲಿಥಿಕ್ ಅಂತಕ್ಕಂಥ ಪದ ಮಂತಿ. ನಿಯೋ ಅಂದ್ರೆ ಹೊಸ, ಲಿಥಿಕ್ ಅಂದ್ರೆ ಶಿಲೆ, ನವಶಿಲಾಯುಗ ಅಂತ ಕೂಡ ಕರಿತೀವಿ. ಮುಂದಿನ ಪ್ರಶ್ನೆ ನೋಡಿ ಸ್ಪರ್ಧಾರ್ಥಿಗಳೇ, ಸೂಕ್ಷ್ಮ ಶಿಲಾಯುಗ ಎಂದು ಯಾವ ಕಾಲವನ್ನು ಕರೆಯಲಾಗುತ್ತದೆ? ನಾವು ಸೂಕ್ಷ್ಮ ಕಾಲ ಶಿಲಾಯುಗ ಅಂತ ಯಾವ್ದು ಕರಿತೀವಿ? ಮಧ್ಯ ಶಿಲಾಯುಗ ಏನ್ ಮಾಡ್ತೀವಿ ನಾವು? ಸೂಕ್ಷ್ಮ ಶಿಲಾಯುಗ ಅಂತೇಳಿ ಕರಿತೀವಿ ಸ್ಪರ್ಧಾರ್ಥಿಗಳು. ಯಾಕೆ ಮಧ್ಯ ಶಿಲಾಯುಗನ ಸೂಕ್ಷ್ಮ ಶಿಲಾಯುಗ ಅಂತ ಕರಿತೀವಿ ಅಂದ್ರೆ ಈ ಒಂದು ಮಧ್ಯ ಶಿಲಾಯುಗದ ಕಾಲಾವಧಿಯಲ್ಲಿ ಈ ಒಂದು ಮಾನವನು ಸೂಕ್ಷ್ಮವಾಗಿರ್ತಕ್ಕಂಥ ಕಲ್ಲುಗಳಿಗೆ ಆಯುಧಗಳನ್ನ ರಂಧ್ರ ಹೊಡೆದು ಸೂಕ್ಷ್ಮವಾಗಿರ್ತಕ್ಕಂಥ ಶಿಲೆಗಳನ್ನ ಕೆತ್ತನೆ ಮಾಡಿ ಅವುಗಳನ್ನ ಆಯುಧಗಳನ್ನಾಗಿ ಬಳಕೆ ಮಾಡ್ತಾ ಇದ್ದ. ಹಾಗಾಗಿ ಮಧ್ಯ ಶಿಲಾಯುಗಕ್ಕೆ ನಾವು ಸೂಕ್ಷ್ಮ ಶಿಲಾಯುಗ ಅಂತೇಳಿ ಕರಿತೀವಿ. 15 ಹಳೆಯ ಶಿಲಾಯುಗದ ಕಾಲವನ್ನು ಸಾಮಾನ್ಯವಾಗಿ ಹೇಗೆ ಗುರುತಿಸಲಾಗುತ್ತದೆ? ಹಳೆಯ ಶಿಲಾಯುಗದ ಕಾಲ ನಾವೇನ್ ಕರಿತೀವಿ? ಈ ಒಂದು 5 ಲಕ್ಷ ವರ್ಷಗಳಿಂದ ಸುಮಾರು 12,000 ವರ್ಷಗಳವರೆಗೆ ಅಂತ ಗುರುತಿಸ್ತೀವಿ. ಏನು? 5 ಲಕ್ಷ ವರ್ಷಗಳಿಂದ 12,000 ವರ್ಷಗಳು ಬರತಕ್ಕಂಥ ಒಂದು ಕಾಲಾವಧಿಯನ್ನ ಹಳೆಯ ಶಿಲಾಯುಗದ ಕಾಲಾವಧಿ ಅಂತ ಗುರುತಿಸ್ತೀವಿ. ಮುಂದಿನ ಪ್ರಶ್ನೆ, ಮಾನವರಿಗೆ ಮೊದಲ ಬಾರಿಗೆ ಬೆಂಕಿಯ ಪರಿಚಯವಾದ ಕಾಲ ಯಾವುದು ಅಂತಂದ್ರೆ ಅದು ಹಳೆಯ ಶಿಲಾಯುಗ. ಹಳೆಯ ಶಿಲಾಯುಗದ ಒಂದು ಕೊನೆಯ ಹೊತ್ತಿಗೆ ಏನಾಗಿತ್ತಂದ್ರೆ ಮಾನವರಿಗೆ ಅಥವಾ ಆದಿ ಮಾನವರಿಗೆ ಬೆಂಕಿಯ ಒಂದು ಉಪಯೋಗದ ಬಗ್ಗೆ ಏನಾಗಿತ್ತು ಮಾಹಿತಿ ಲಭ್ಯವಾಗಿತ್ತು. ಮುಂದಿನ ಪ್ರಶ್ನೆ ನೋಡಿ ಸ್ಪರ್ಧಾರ್ಥಿಗಳೇ, ಭಾರತದ ಉಪಖಂಡದಲ್ಲಿ ಕೃಷಿಯ ಆರಂಭಿಕ ಕುರುಹುಗಳು ಯಾವ ಸ್ಥಳದಲ್ಲಿ ಕಂಡು ಬಂದಿವೆ? ಭಾರತದಲ್ಲಿ ಪ್ರಾಚೀನವಾಗಿರ್ತಕ್ಕಂಥ ಆದಿಮಾನವನ ಕೃಷಿ ಮಾಡ್ತಾ ಇದ್ದ ಅಂತಕ್ಕಂಥ ಒಂದು ಸಾಕ್ಷ್ಯಾಧಾರಗಳು ಎಲ್ಲಿಂದ ಲಭ್ಯವಾಗಪ್ಪ ಅಂತಂದ್ರೆ ಇವತ್ತಿನ ಪಾಕಿಸ್ತಾನದಲ್ಲಿ ಇರ್ತಕ್ಕಂಥ ಮೆಹರ್ಗರ್ ಅಂತಕ್ಕಂಥ ಒಂದು ಸ್ಥಳದಲ್ಲಿ ಏನಾಗಿತ್ತು ಇವತ್ತು ಈ ಒಂದು ಭಾರತದ ವ್ಯಕ್ತಿ ಒಂದು ಕೃಷಿಯನ್ನು ಮಾಡ್ತಾ ಇದ್ರು, ಆದಿಮಾನವ ಕೃಷಿ ಮಾಡ್ತಾ ಇದ್ದ ಅಂತಕ್ಕಂಥ ಒಂದು ಸಾಕ್ಷ್ಯಾಧಾರಗಳು ನಮಗೆ ಲಭ್ಯವಾಗ್ತವೆ. ಈ ಒಂದು ಹುಣಸಗಿ ಆಗಿರ್ಬೋದು, ಹಳ್ಳೂರು ಆಗಿರ್ಬೋದು, ಬ್ರಹ್ಮಗಿರಿ ಆಗಿರ್ಬೋದು, ಇಲ್ಲಿ ಕೂಡ ಶಿಲಾಯುಗದ ಒಂದು ತಾಣಗಳು ಕಂಡು ಬರ್ತವೆ. ಇಲ್ಲಿ ಕಾಶ್ಮೀರದ ಬುರ್ಜೋಮ್ ಪ್ರದೇಶದಲ್ಲಿ ನವಶಿಲಾಯುಗದ ಜನರು ವಾಸಿಸಲು ಎಲ್ಲಿ ಮನೆಗಳನ್ನ ನಿರ್ಮಿಸಿಕೊಂಡಿದ್ರು? ಈ ಕಾಶ್ಮೀರದಲ್ಲಿ ಇರ್ತಕ್ಕಂಥ ಬುರ್ಜೋಮ್ ಅಂತಕ್ಕಂಥ ಒಂದು ಪ್ರದೇಶ ಇದೆ ಸ್ಪರ್ಧಾರ್ಥಿಗಳೇ. ಈ ಬುರ್ಜೋಮ್ನಲ್ಲಿ ಇರ್ತಕ್ಕಂಥ ಜನರು ನಾವು ವಾಸ ಮಾಡಕ್ಕೆ ಎಲ್ಲಿ ಮನೆಗಳು ನಿರ್ಮಾಣ ಮಾಡಿಕೊಂಡ್ರೆ ಭೂಮಿಯ ಅಂತರಾಳದಲ್ಲಿ ಗುಹೆಗಳನ್ನ ನಿರ್ಮಿಸಿಕೊಂಡಿದ್ರು. ಅಂದ್ರೇನ
ನೆಲದೊಳಗೆ ಗುಹೆಗಳನ್ನು ಏನ್ ಮಾಡಿದ್ರು ಇವರು ನಿರ್ಮಾಣ ಮಾಡಿಕೊಂಡಿದ್ರು. ಅದಾದ್ಮೇಲೆ ಮುಂದಿನ ಪ್ರಶ್ನೆ, ಇತಿಹಾಸದಲ್ಲಿ ಕಾಲಗಣನೆಯನ್ನು ಯಾವ ಶಕೆಯಲ್ಲಿ ಸೂಚಿಸುವುದು ರೂಢಿಯಲ್ಲಿತಿ? ಇತಿಹಾಸದಲ್ಲಿ ನಾವು ಕಾಲಗಣನೆ ಎಲ್ಲರಿಗೂ ಗೊತ್ತಿದೆ, ಸಾಮಾನ್ಯ ಶಕೆ ವರ್ಷ ಅಂತ ಹೇಳಿ ಮಾಡ್ತೀವಿ ನಾವು ಸೂಚಿಸ್ತೀವಿ. ಇನ್ನು ಮುಂದಿನ ಪ್ರಶ್ನೆ, ಒಂದು ಶತಮಾನವೆಂದರೆ ಎಷ್ಟು ವರ್ಷ? ಎಲ್ಲರಿಗೂ ಕೂಡ ಕಾಮನ್ ಆಗಿ ಗೊತ್ತಿರ್ತದೆ. ಒಂದು ಶತಮಾನ ಅಂತಂದ್ರೆ 100 ವರ್ಷ, ದಶಮಾನ ಅಂತಂದ್ರೆ 10 ವರ್ಷಗಳು ಅಂತೇಳಿ ನಾವು ಕರಿತೀವಿ. ಇನ್ನ ಮುಂದಿನ ಪ್ರಶ್ನೆ ಸ್ಪರ್ಧಾರ್ಥಿಗಳೇ, ನಾವು ಸಾಮಾನ್ಯ ಶಕದ ಯಾವ ಶತಮಾನದಲ್ಲಿದ್ದೇವೆ? ನಾವು ಸಾಮಾನ್ಯ ಶಕದ ಯಾವ ಶತಮಾನದಲ್ಲಿದ್ದೀವಪ್ಪ? ಇವತ್ತಿನ ಯಾವ ಶತಮಾನದಂದ್ರೆ ನಾವು ಇವತ್ತು ಸಾಮಾನ್ಯ ಶಕದ 21ನೇ ಶತಮಾನದಲ್ಲಿದ್ವಿ ಸ್ಪರ್ಧಾರ್ಥಿಗಳು. ಎಷ್ಟನೇ ಶತಮಾನ ಇದು? 21ನೇ ಶತಮಾನ ಅಂತ ಕರಿತೀವಿ. ಇನ್ನ ವಿಜಯನಗರ ಸಾಮ್ರಾಜ್ಯವು ಶಾಸಕ 1336ರಲ್ಲಿ ಸ್ಥಾಪನೆಯಾಗಿತ್ತು ಅಂತಂದ್ರೆ ಯೇಸುವಿನ ವರ್ಷದಿಂದ ಎಷ್ಟು ವರ್ಷಗಳು ಕಳೆದಿವೆ ಅಂತ ಒಂದು ಪ್ರಶ್ನೆ ನೋಡಿ ಬರೋದಾದ್ರೆ, ಎಷ್ಟು ಒಂದು ಚೆನ್ನಾಗಿರೋ ಪ್ರಶ್ನೆ ಇದು. ವಿಜಯನಗರ ಸಾಮ್ರಾಜ್ಯವು ಸ್ಥಾಪನೆಯಾಗಿ 1336ರಲ್ಲಿ ಸ್ಥಾಪನೆ ಆಯ್ತಪ್ಪ ಅಂದ್ರೆ ಅದು ಯೇಸು ಕ್ರಿಸ್ತನ ನಂತರ ಎಷ್ಟು ವರ್ಷಗಳಾಯ್ತು ಅಂತಕ್ಕಂಥದ್ದು ಎಲ್ಲರೂ ಕೂಡ ಕಂಡುಹಿಡಿತಾರೆ. ಎಷ್ಟು ವರ್ಷ ಆಯ್ತು ಅಂತಂದ್ರೆ, ಯೇಸು ಕ್ರಿಸ್ತ ಹುಟ್ಟುವಕ್ಕಿಂತಲೂ ಮುಂಚೆ ಸಾಮಾನ್ಯ ಶಕ ಪೂರ್ವ ಅಂತ ಇತ್ತು. ಯೇಸು ಕ್ರಿಸ್ತ ಜನಿಸಿದ ಕ್ರಿಸ್ತ ಶಕ ಅಂತ ಕರಿತೀವಿ. ಈ ಒಂದು ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆಯಾಗಿದ್ದು ಶಾಸಕ 1336ರಲ್ಲಿ ಅಂತಂದ್ರೆ ಯೇಸು ಕ್ರಿಸ್ತ ಹುಟ್ಟಿದ ನಂತರ 1336 ವರ್ಷಗಳ ನಂತರ ಏನಾಯ್ತದ ಸ್ಥಾಪನೆಯಾಗಿತ್ತು ಅಂತ ಅರ್ಥ. ಮುಂದಿನ ಪ್ರಶ್ನೆ ನೋಡಿ ಸ್ಪರ್ಧಾರ್ಥಿಗಳೇ, ಮಾನವ ಮೊದಲು ಬಳಸಿರ್ತಕ್ಕಂಥ ಲೋಹ ಯಾವುದು ಅಂತಕ್ಕಂಥದ್ದು ನಿಮ್ಗೆ ಗೊತ್ತಿರಬೇಕು. ಮಾನವ ಬಳಕೆ ಮಾಡಿರ್ತಕ್ಕಂಥ ಮೊದಲ ಲೋಹ ಯಾವ್ದಪ್ಪ ಅಂದ್ರೆ ತಾಮ್ರ. ಯಾಕಂದ್ರೆ ಮಾನವ ಮೊದಲಿಗೆ ಬಳಸಿದ್ದೆ ತಾಮ್ರವನ್ನ. ಆದ್ರೆ ಇಲ್ಲಿ ಇನ್ನೊಂದು ತಿಳ್ಕೊರಿ, ಬಂಗಾರ ಅಂತಕ್ಕಂಥದ್ದು ಇದೆ. ಇನ್ನೊಂದು ಯಾವುದು ಆದ್ರೆ ಈ ಚಿನ್ನ ಅಂತ ಇದೆ ನೋಡಿ ಸ್ಪರ್ಧಾರ್ಥಿಗಳೇ. ಈ ಚಿನ್ನ ಅಂತಕ್ಕಂಥದ್ದು ಮಾನವನಿಗೆ ಪರಿಚಯವಿದ್ದ ಮೊದಲ ಲೋಹ ಅಂತ ಕರಿತೀವಿ. ಇದಕ್ಕೆ ಏನು? ಮಾನವನಿಗೆ ಪರಿಚಯವಿದ್ದ ಮೊದಲ ಲೋಹ ಯಾವುದಪ್ಪ ಅಂತಂದ್ರೆ ಚಿನ್ನ ಅಂತಕ್ಕಂಥದ್ದು. ಸ್ಪರ್ಧಾರ್ಥಿಗಳಿಗೆ ಕನ್ಫ್ಯೂಸ್ ಆಗಬಾರ್ದು ಇಲ್ಲಿ. ಯಾಕಂದ್ರೆ ಈ ಒಂದು ಮೊದಲು ಬಳಕೆ ಮಾಡಿದ್ದು ತಾಮ್ರವನ್ನ, ಆದ್ರೆ ಮೊದಲು ಮಾನವನಿಗೆ ಗೊತ್ತಿರ್ತಕ್ಕಂಥ ಲೋಹ ಯಾವ್ದಪ್ಪ ಅಂದ್ರೆ ಅದು ಚಿನ್ನ ಅಂತಕ್ಕಂಥದ್ದು. ನೆಕ್ಸ್ಟ್ ಮುಂದಿನ ವಿಷಯ, ತಾಮ್ರಕ್ಕಿಂತ ಗಡುಸಾದ ಒಂದು ಮಿಶ್ರ ಲೋಹ ಯಾವುದು ಅಂತಂದ್ರೆ ಅದು ಕಂಚು. ಆ ಒಂದು ಆದಿ ಕಾಲದಲ್ಲಿ ಮಾನವ ಮಾಡಿದ್ರು ಕಂಚಿನ ಬಳಕೆಯನ್ನು ಕೂಡ ಮಾಡ್ತಾ ಇದ್ರು. ತಾಮ್ರಕ್ಕೆ ತವರನ್ನ ಸೇರಿಸಿ ಮಾಡ್ತೀವಿ ನಾವು, ಕಂಚನ್ನು ಕೂಡ ಮಾಡ್ತೀವಿ, ತಯಾರು ಮಾಡ್ತೀವಿ. ಇನ್ನ ಉಕ್ಕು, ಪಿತ್ತಾಳೆ ಮತ್ತು ಸತು ಅಂತಕ್ಕಂಥ ಬರ್ತವೆ. ಈಗ ನೋಡ್ರಿ, ಕಂಚನ್ನು ಹೆಂಗ್ ರೆಡಿ ಮಾಡ್ತಾರೆ? ತಾಮ್ರಕ್ಕೆ ತವರನ್ನ ಮಿಕ್ಸ್ ಮಾಡಿದ್ರೆ ಕಂಚನ್ನು ತಯಾರಿಸಬಹುದು. ಮುಂದಿನ ಪ್ರಶ್ನೆ ನೋಡಿ ಸ್ಪರ್ಧಾರ್ಥಿಗಳು, 25ನೇ ಪ್ರಶ್ನೆ, ದಕ್ಷಿಣ ಭಾರತದಲ್ಲಿ ತಾಮ್ರಕ್ಕೆ ಹೋಲಿಸಿದಾಗ ಯಾವ ಲೋಹದ ಬಳಕೆ ಹೆಚ್ಚಾಗಿತ್ತು? ಈ ದಕ್ಷಿಣ ಭಾರತದಲ್ಲಿ ತಾಮ್ರಕ್ಕೆ ನಾವು ಹೋಲಿಕೆ ಮಾಡಿದ್ವಪ್ಪ ಅಂದ್ರೆ ಈ ಒಂದು ಯಾವ ಲೋಹದ ಬಳಕೆ ಇತ್ತಪ್ಪ ಅಂದ್ರೆ ಹೆಚ್ಚಾಗಿ ಸ್ಪರ್ಧಾರ್ಥಿ ಆಕ್ಚುಲಿ ಕಂಚಿನ ಬಳಕೆ ಅಂತ ಕೊಟ್ಟಿದ್ದಾರೆ. ಆದ್ರೆ ಸರಿಯಾದ ಉತ್ತರ ಕಬ್ಬಿನ ಅಂತಿತ್ತು. ಯಾವುದು? ಕಬ್ಬಿನ ಅಂತಕ್ಕಂಥದ್ದು ಇಲ್ಲಿ ಸರಿಯಾದ ಉತ್ತರ. ಇದು ಆಪ್ಷನ್ ತಪ್ಪಾಗಿದೆ. ಯಾಕಂದ್ರೆ ದಕ್ಷಿಣ ಭಾರತದಲ್ಲಿ ಅತಿ ಹೆಚ್ಚಾಗಿ ಬಳಕೆ ಮಾಡ್ತಕ್ಕಂಥ ಲೋಹ ಯಾವ್ದಾಗಿತ್ತು ಅಂದ್ರೆ ಕಬ್ಬಿನ ಆಗಿತ್ತು. ಅಂದ್ರೆ ದಕ್ಷಿಣ ಭಾರತವನ್ನು ಕಬ್ಬಿನ ಯುಗ ಅಂತ ಕರಿತಾ ಇದ್ದೀವಿ. ಆ ಒಂದು ಉತ್ತರ ಭಾರತದಲ್ಲಿ ನಾವೇನ್ ಕರಿತೀವಿ? ಈ ಒಂದು ತಾಮ್ರದ ಯುಗ ಅಂತೇಳಿ ಕೂಡ ಕರಿತಾ ಇದ್ವಿ. ಈ ಒಂದು ಭಾಗದಲ್ಲಿ ಅತಿ ಹೆಚ್ಚು ಬಳಕೆ ಮಾಡ್ತಕ್ಕಂಥ ಲೋಹ ಯಾವ್ದಾಗಿತ್ತು? ಕಬ್ಬಿನ ಆಗಿತ್ತು. ಮುಂದಿನ ಪ್ರಶ್ನೆ ನೋಡಿ ಸ್ಪರ್ಧಾರ್ಥಿಗಳೇ, ಕರ್ನಾಟಕದ ಹಳ್ಳೂರು, ಬನಹಳ್ಳಿ, ಬ್ರಹ್ಮಗಿರಿ ಮುಂತಾದ ಕಡೆಗಳಲ್ಲಿ ಯಾವ ಕಾಲ ಆಧಾರಗಳು ದೊರೆತಿವೆ? ಈ ಹಳ್ಳೂರು ಆಗಿರ್ಬೋದು, ಬನಹಳ್ಳಿ ಆಗಿರ್ಬೋದು ಮತ್ತು ಬ್ರಹ್ಮಗಿರಿಗಳಲ್ಲಿ ನಮ್ಮಲ್ಲಿ ತಾಮ್ರ ಮತ್ತು ಕಂಚಿನ ಶಿಲಾ ಆಗೋದು ಒಂದು ಶಿಲಾ ಆಧಾರಗಳಾಗಿತ್ವಾ. ಆ ಒಂದು ಆಧಾರಗಳು ನಮಗೇನಾಗಿರುತ್ತೋ ಲಭ್ಯವಾಗಿದ್ದಾವೆ ಸ್ಪರ್ಧಾರ್ಥಿಗಳೇ. ಮುಂದಿನ ಒಂದು ಪ್ರಶ್ನೆ, ದಕ್ಷಿಣ ಭಾರತದಲ್ಲಿ ತಾಮ್ರಕ್ಕಿಂತ ಮುಂಚೆ ಬಳಕೆಯಲ್ಲಿದ್ದ ಅತ್ಯಂತ ಗಡಸಾದ ಲೋಹ ಯಾವುದಪ್ಪ ಅಂತಂದ್ರೆ ಕಬ್ಬಿನ. ಅವಾಗಲೇ ಹೇಳಿದ ಸ್ಪರ್ಧಾರ್ಥಿಗಳೇ, ದಕ್ಷಿಣ ಭಾರತದಲ್ಲಿ ತಾಮ್ರಕ್ಕಿಂತ ಮುಂಚಿತವಾಗಿ ಯಾವ ಲೋಹ ಬಳಕೆ ಮಾಡ್ತಿರಪ್ಪ ಅಂದ್ರೆ ಕಬ್ಬಿನವನ್ನು ಬಳಕೆ ಮಾಡ್ತಾ ಇದ್ರು. ಇದು ಅತ್ಯಂತ ಗಡಸಾಗಿರ್ತಕ್ಕಂಥ ಒಂದು ಲೋಹವಾಗಿತ್ತು. ನಂತರ 28ನೇ ಪ್ರಶ್ನೆ, ಕಬ್ಬಿಣದ ಬಳಕೆ ಎಷ್ಟು ವರ್ಷಗಳ ಹಿಂದೆ ದಕ್ಷಿಣ ಭಾರತದಲ್ಲಿ ಬಳಕೆ ಬಂದಿತ್ತು? ದಕ್ಷಿಣ ಭಾರತದಲ್ಲಿ ತಾಮ್ರಕ್ಕಿಂತ ಮುಂಚೆ ಕಬ್ಬಿನ ಎಷ್ಟು ವರ್ಷಗಳ ಹಿಂದೆ ಬಳಕೆ ಬಂತಂದ್ರೆ ಅದು 3500 ವರ್ಷಗಳ ಹಿಂದಿನಾಗಿತ್ತು. ದಕ್ಷಿಣ ಭಾರತದಲ್ಲಿ ಕಬ್ಬಿಣದ ಬಗ್ಗೆ ಜನರಿಗೆ ಪರಿಚಯವಿತ್ತು. ಮುಂದೆ ನೋಡಿ ವಿದ್ಯಾರ್ಥಿಗಳೇ, ಕರ್ನಾಟಕದಲ್ಲಿ ಹಳೆಯ ಶಿಲಾಯುಗದ ಪ್ರಮುಖ ನೆಲೆ ಯಾವುದು ಅಂತಂದ್ರೆ ಅದು ಹುಣಸಗಿ. ಇಲ್ಲಿ ನೋಡ್ರಿ, ಈ ಒಂದು ಹುಣಸಗಿ ಆಗಿರ್ಬೋದು, ಬೈಚಾಳ ಆಗಿರ್ಬೋದು, ಇವೆಲ್ಲ ಏನಪ್ಪಾ ಅಂದ್ರೆ ಕರ್ನಾಟಕದಲ್ಲಿ ಲಭ್ಯವಿರತಕ್ಕಂಥ ಈ ಒಂದು ಹಳೆಯ ಶಿಲಾಯುಗದ ಪ್ರಮುಖ ತಾಣಗಳು ಅಂತ ನಾವು ಕರಿತೀವಿ. ಇನ್ನ 30ನೇ ಪ್ರಶ್ನೆ, ಅಕ್ಷರಗಳ ಪರಿಚಯವಿಲ್ಲದ ಕಾಲಘಟ್ಟವನ್ನು ನಾವೇನು ಕರಿತೀವಿ? ಪ್ರಾಗೈತಿಹಾಸಿಕ ಕಾಲ ಅಂತ ಕರಿತೀವಿ. ಯಾಕಂದ್ರೆ ಓದಲು ಬರೆಯಲು ಬಾರದಿರತಕ್ಕಂಥ ಒಂದು ಕಾಲಾವಧಿಗೆ ಪ್ರಾಗೈತಿಹಾಸಿಕ ಕಾಲ ಅಂತೇಳಿ ಕರಿತೀವಿ. ಸ್ಪರ್ಧಾರ್ಥಿಗಳ ನಿಮ್ಗೊಂದು ಪ್ರಶ್ನೆ, ಭಾರತದ ಇತಿಹಾಸದ ಪಿತಾಮಹ ಎಂದು ಯಾರನ್ನು ಕರೆಯುತ್ತಾರೆ? ಪಿತಾಮಹ ಎಂದು ಯಾರನ್ನು ಕರೆಯುತ್ತಾರೆ? ಸ್ಪರ್ಧಾರ್ಥಿಗಳೇ, ಈ ಒಂದು ಪ್ರಶ್ನೆಗೆ ಉತ್ತರ ಗೊತ್ತಿದ್ರೆ ಈ ಕೆಳಗಡೆ ಕಾಮೆಂಟ್ ಹಾಕೋದನ್ನ
ಮರಿಬೇಡ್ರಿ. ಯಾಕಂದ್ರೆ ಭಾರತದ ಇತಿಹಾಸದ ಪಿತಾಮಹ ಅಂತೇಳಿ ಯಾರನ್ನು ಕರೀತಾರೆ ಅಂತಕ್ಕಂಥ ಪ್ರಶ್ನೆಗೆ ನಿಮ್ಮ ಉತ್ತರವನ್ನು ಕಾಮೆಂಟ್ ಮೂಲಕ ತಿಳಿಸಿ. ಈ ಒಂದು ಸ್ಪರ್ಧಾತ್ಮಕ ಕ್ಲಾಸನ್ನು ಮಾಡಿದ್ದೀವಿ. ಈ ಒಂದು ಪ್ರಶ್ನೆಗಳನ್ನು ಕೇಳತಕ್ಕಂಥ ಒಂದು ಸಾಧ್ಯತೆ ಇರ್ತದೆ 6ನೇ ತರಗತಿಯಿಂದ. ಸೊ ನಿಮಗೆ ನಮ್ಮ ಕ್ಲಾಸ್ ಇಷ್ಟ ಆಗಿತ್ತಂದರೆ ಒಂದು ಲೈಕ್ ಮಾಡಿ. ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲಪ್ಪ ಅಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರತಕ್ಕಂಥ ಒಂದು ಬೆಲ್ ಬಟನ್ನ ಒತ್ತಿ. ಹಾಗೆ ಈ ವಿಡಿಯೋನ ನಿಮ್ಮ ಸ್ನೇಹಿತರಿಗೆ ಕಳಿಸೋದನ್ನು ಮರಿಬೇಡಿ. ಧನ್ಯವಾದಗಳು.